ಚಾನ್ಸ್ ನಿನಗೆ ಶೆಕೆ ಆಗ್ತಿಲ್ವಾ? ನೋ, ಐ ಆಮ್ ಫೈನ್. ರಿಯಲಿ? ನನ್ಗೆ ಈ ಊರು ಈ ವೆದರ್ ಸೆಟ್ ಆಗೋದಕ್ಕೆ ಟೈಮ್ ಬೇಕನ್ಸುತ್ತೆ. ಬಟ್ ಅಷ್ಟರಲ್ಲಿ ವಿ ವಿಲ್ ಬಿ ಇನ್ ಆಸ್ಟ್ರೇಲಿಯಾ. ನಮಸ್ತೆ, ವೆಲ್ಕಮ್ ಟು ಅಮಂತ್ರ. ಇವಳು ನನ್ನ ಮಗ ಮದ್ವೆ ಆಗೋ ಹುಡುಗಿ. ಮದ್ವೆಗೆ ಸ್ಯಾರಿ ಪರ್ಚೇಸ್ ಮಾಡ್ಬೇಕಾಗಿತ್ತು. ಮ್ಯಾಮ್ ಫಸ್ಟ್ ಫ್ಲೋರ್ ಬನ್ನಿ ಮ್ಯಾಮ್. ಇವರಿಗೆ ಮದ್ವೆ ಕಲೆಕ್ಷನ್ ಅಂತ ತೋರಿಸಿ. ಬನ್ನಿ ಮ್ಯಾಮ್, ಕುತ್ಕೊಳ್ಳಿ. ನೋಡಿ ಮ್ಯಾಮ್, ಇದು ಪ್ಯೂರ್ ಕಾಂಜೀವರಂ ಹ್ಯಾಂಡ್ಲೂಮ್ ಸ್ಯಾರೀಸ್ ಬರುತ್ತೆ. ಇದು ಬಂದು ಮೈಸೂರು ಸಿಲ್ಕ್. ಇದು ಹೇಗಿದೆ ನೋಡು, ಬ್ರೈಟ್ ಆಯ್ತು ಅಲ್ವಾ? ಚಂದು, ಈ ಕಲರ್ ಏನಿದ್ರು ತುಂಬಾ ಸಿಂಪಲ್ ಆಯ್ತು. ಇದ್ ನೋಡಿ, ತುಂಬಾ ಚೆನ್ನಾಗಿದೆ. ಚಂದ. ಆಂಟಿ, ಚಂದುಗೆ ಈ ಕಲರ್ ಸೂಟ್ ಆಗ್ತಿಲ್ಲ. ಚಂದು, ಇದ್ ನೋಡಿ ಹೇಗಿದೆ. ಓಕೆ ಓಕೆ, ಅದಕ್ಕೆ ಲೈಟ್ ವೈಟ್ ಆಗಿದೆ ಮ್ಯಾಮ್. ಅದ್ ಕೊಡಿ. ಇದ್ ನೋಡಿ, ತುಂಬಾ ಚೆನ್ನಾಗಿದೆ. ಅದು ಡಾರ್ಕ್ ಕಲರ್ ನಿಂಗೆ ಸೂಟ್ ಆಗಲ್ಲ ಚಂದನ. ವಾವ್, ನೈಸ್. ಚಂದನ, ಇದ್ ನೋಡು, ನಿನಗೆ ಪರ್ಫೆಕ್ಟ್ ಸೂಟ್ ಆಗುತ್ತೆ. ಎಷ್ಟಿದು ಸಾರಿ? 33,000 ಸರ್. 33,000. ನೋಡಿದ್ರೆ ಅದಕ್ಕೆ ಬರೀ 30,000ಕ್ಕೆ ಬಾಯ್ ಬಾಯ್ ಬಡ್ಕೋತಿದ್ದಾನೆ. ನೀವು ಇವನಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಸರಿ ಹೋಯ್ತು. ಯಾಕಿಷ್ಟು ಚೀಪ್ ಆಗಿರೋ ಸಾರಿ ನೋಡ್ತಾ ಇದ್ದೀರಾ? ಈ ಆರ್ಯನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಯಾವ ರೇಂಜ್ ಸಾರಿ ನೋಡ್ಬೇಕಂತ ಗೊತ್ತಿಲ್ವ ಮ್ಯಾಮ್? ಸಾರಿ ಕಣೋ, ಪ್ರೈಸ್ ಕೇಳದೆ ಮರ್ತೆ. ಇನ್ನು ಎಕ್ಸ್ಪೆನ್ಸಿವ್ ಸ್ಯಾರಿ ತೋರಿಸಿ. ನಮ್ಮ ಶಾಪಲ್ಲಿ 3 lakh ವರೆಗೂ ಇದೆ. ತೋರ್ಸದ ಮ್ಯಾಮ್? ಅದನ್ನೇ ತೋರಿಸಿ. ಚಂದು, ನೋಡು, ಇದೇ ನೀನು ಮಾಡ್ತಿರೋ ತಪ್ಪು. ಏನಿದ್ರು ಬೇಗ ಜಡ್ಜ್ ಮಾಡ್ಬಿಡ್ತೀಯ. ಮ್ಯಾಮ್, ಇದು 2 ರಿಂದ 3 ಲಕ್ಷ ಸ್ಯಾರೀಸು. ಟ್ರೆಡಿಷನಲ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಬರುತ್ತೆ. ನಿಮ್ಮಂತ ಸ್ಪೆಷಲ್ ಕಸ್ಟಮರ್ಸ್ಗೆ ಅಂತಾನೆ ನಾವು ನೇಯರ್ ಹತ್ರ ಹೇಳಿ ಮಾಡ್ಸಿರ್ತೀವಿ ಮ್ಯಾಮ್. ಇದು ಒಂದೊಂದೇ ಸ್ಯಾರಿ ಸಿಗೋದು ಮ್ಯಾಮ್. ಇದು ಚಂದು, ಇದು ಓಕೆನಾ? ಒಂದೇ ಕಲರ್ ಇದೆ, ಬೇಡ ಅತ್ತೆ. ಈ ಸೀರೆ ಹೇಗಿದೆ? ನಂಗಂತೂ ತುಂಬಾ ಇಷ್ಟ ಆಯ್ತು. ಈ ಡಿಸೈನ್ ನೋಡಿ. ಹಾ ಚಂದು, ತುಂಬಾ ಚೆನ್ನಾಗಿದೆ. ಚಂದನ, ಇದ್ ನೋಡು, ತುಂಬಾ ಚೆನ್ನಾಗಿದೆ. ಎಲ್ಲೋ ಕಲರ್. ನೀ ಸೆಲೆಕ್ಟ್ ಮಾಡೋದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ. ಡೋಂಟ್ ಮೈಂಡ್ ಆಂಟಿ, ಬಟ್ ನಂಗೆ ಈ ಸೀರೆನೇ ಇಷ್ಟ ಆಯ್ತು. ಇದು ಯಾಕೋ ಪರ್ಸ್ನಲಿ ನಂಗೆ ಕಲರ್ ಕಾಂಬಿನೇಷನ್ ಅಷ್ಟು ಇಷ್ಟ ಆಗ್ಲಿಲ್ಲ. ಸರಿಯಾಗಿ ನೋಡು ಚಂದನ, ನೀ ಸೆಲೆಕ್ಟ್ ಮಾಡೋದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ. ಆಂಟಿ, ಚಂದುಗೆ ಇದೇ ಇಷ್ಟ ಆಗಿದೆಯಂತೆ. ಅವಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತಗೊಳ್ಳಿ ಬಿಡಿ. ನನಗೆ ಯಾಕೋ ಇದೇ ಬೆಸ್ಟ್ ಅನಿಸ್ತಾ ಇದೆ. ನಿನಗೆ ಚೆನ್ನಾಗೂ ಕಾಣಿಸುತ್ತೆ. ಇದನ್ನೇ ತಗೋ ಚಂದನ, ಅಲ್ವಾ ಆರ್ಯ? ಇಲ್ಲಿ 2 ಸಾರಿ ಕೊಡಿ. ಚಂದನ ಸೆಲೆಕ್ಟ್ ಮಾಡಿರೋದೇ ಚೆನ್ನಾಗಿದೆ. ಇದೇ ಇರಲಿ. ಎನಿವೆ, ಅವಳೇ ತಾನೇ ಉಡ್ಬೇಕಾಗಿರೋದು. ಲೆಟ್ ಅಸ್ ಸೆಲೆಕ್ಟ್. ಮಾಮ್,
ನೋಡ್ಯಾ ಚಂದು, ನಾನು ಹೇಳಿಲ್ವಾ ಆರ್ಯ ಆಸ್ ಅ ಜೆಂಟಲ್ಮನ್ ಅಂತ. ಅವರಮ್ಮ ಸೆಲೆಕ್ಟ್ ಮಾಡಿ ಸೀರೆನೇ ಪಕ್ಕಕ್ಕಿಟ್ಟು ನಿಮಗೆ ಸಪೋರ್ಟ್ ಮಾಡಿದ್ರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಮ್ಮ ಅಣ್ಣ ಕೂಡ ನನಗೆ ಅವತ್ತು ಈ ಥರ ಸಪೋರ್ಟ್ ಮಾಡಲಿಲ್ಲ. ಯು ಸೋ ಲಕ್ಕಿ ಗೊತ್ತಾ. ಈಗಲಾದ್ರೂ ಒಪ್ಕೊಳ್ತೀಯಾ ಅವ್ರ ಜೆಂಟಲ್ಮನ್ ಅಂತ? ಈ ಒಂದು ವಿಷಯದಲ್ಲಿ ಒಪ್ಕೊಳ್ಬೋದು. ಈ ಸೀರೆನ ಇವಳಿಗೆ ಉಡ್ಸಿ ತೋರಿಸ್ತೀರಾ? ಹಾ ಓಕೆ ಮ್ಯಾಮ್, ಬನ್ನಿ ಮ್ಯಾಮ್. ಎತ್ತೋ ಆರ್ತಿ ಅಣ್ಣನ ಜೊತೆ ಭಾರತಿ ಬೇಕು ಅಂತಾನೆ ಏನೋ ಅಡ್ವರ್ಟ್ ಮಾಡಿ ಮುದ್ದು ಮಾಡ್ತಿರೋ ತರ ಅನಿಸ್ತಿದೆ. ಅಣ್ಣ ನೀನೇಕೆ ಬಂದೆ ಇಲ್ಲಿ? ಮಾವ ನಾನು ಹೋಗ್ತೀನಿ. ಅಣ್ಣ ನಿಂಗೆ ಭಾರತಿ ಅಂದ್ರೆ ಇಷ್ಟನಾ? ಸುಮ್ಮನಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಇಷ್ಟ ಆಗಿದ್ದಾಳೆ. ನೋಡ ಮುತ್ತೋ, ಅವ್ರುಗಳು ಸರಿ ಇಲ್ಲ, ನಮಗೂ ಅವ್ರಿಗೂ ಆಗ ಬರಲ್ಲ. ಸಂಬಂಧಗಳು ಅಂದ್ರೆ ಎಣ್ಣೆ ಸೋಡಾ ಥರ ಕಾಂಬಿನೇಷನ್ ಆಗಿರ್ಬೇಕು. ಇನ್ನು ಅವರ ಎಣ್ಣೆ ಸಿಗಕಾಯಿ ಇದ್ದಂಗೆ ನಮಗೆ ಸೆಟ್ ಆಗಲ್ಲ ಅವರು. ನೀನು ಅವ್ರು ಯೋಚನೆ ಮಾಡೋದನ್ನ ಬಿಟ್ಬಿಡು. ಅಣ್ಣ, ಈ ವಯನ್ ಮಾತು ಕೇಳ್ಬೇಡ. ನಿನಗೆ ನಿಜವಾಗ್ಲೂ ಇಷ್ಟ ಇದ್ರೆ ಹೇಳೋಣ. ಆ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡ್ ಬಂದಾರು ನಿಂಗೆ ಮದುವೆ ಮಾಡಿಸ್. ಅಯ್ಯೋ 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 ಏನು ಅಂತ ಹೇಳ್ತಿದ್ಯೋ? ಮೈ, ನನ್ಗೆ ಯಾಕೋ ಅವರಿಬ್ರು ಮಧ್ಯೆ ಏನೋ ಇದೆ ಅಂತ ಫೀಲು. ಹಾ, ಆದ್ರೆ ಅಣ್ಣ ನಮ್ಮ ಮುಂದೆ ಹೇಳ್ಕೊಳಕ್ಕೆ ನಾಚ್ಕೋತಿದ್ದಾನೆ. ನಾವೇನಾದ್ರೂ ಮಾಡ್ಬೇಕು. ಚಾನ್ಸ್, ನಿನಗೆ ಶೆಕೆ ಆಗ್ತಿಲ್ವಾ? ನೋ, ಐ ಆಮ್ ಫೈನ್. ರಿಯಲಿ? ನನ್ಗೆ ಈ ಊರು ಈ ವೆದರ್ ಸೆಟ್ ಆಗೋದಕ್ಕೆ ಟೈಮ್ ಬೇಕನ್ಸುತ್ತೆ. ಬಟ್ ಅಷ್ಟರಲ್ಲಿ ವಿ ವಿಲ್ ಬಿ ಇನ್ ಆಸ್ಟ್ರೇಲಿಯಾ. ಆರ್ಯ ಅವರೇ, ನಾನು ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಹಾ, ಯಾ ಸಾರಿ, ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಸರಿಯಾಗಿ ಮಾತಾಡೋದಕ್ಕಾಗ್ಲಿಲ್ಲ. ಯಾ, ಟೆಲ್ ಮಿ. ನಾನು ಆರ್ಕಿಟೆಕ್ಚರ್ ಬಗ್ಗೆ ಇನ್ನೂ ಹೆಚ್ಚೆಚ್ಚು ಓದಬೇಕು, ದೊಡ್ಡ ಮಟ್ಟದ ಸಾಧನೆ ಮಾಡಬೇಕು. ಯುನೋ ಲೈಕ್ ಚಾರ್ಲ್ಸ್ ಕೊರಿಯಾ, BV ದೋಶಿ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿರೋ ಆರ್ಕಿಟೆಕ್ಟ್. ಸ್ಟಾಪ್. ಇದನ್ನಲ್ವ ನೀನು ಅವತ್ತು ಹೇಳಿದ್ದು? ಹೌದು, ಆದರೆ ಅವತ್ತು ನಿಮ್ಮ ಹತ್ರ ಕಂಪ್ಲೀಟಾಗಿ ಮಾತಾಡೋಕ್ಕಾಗಲಿಲ್ವಲ್ಲ. ಆರ್ಯ ಅವರೇ, ನಂಗೆ ನನ್ನ ಕನಸಂದ್ರೆ ತುಂಬಾ ಮುಖ್ಯ. ನಮ್ಮ ದೇಶದ ಜನರಿಗೆ ಎಕನಾಮಿಕಲಿ ಫೀಸಿಬಲ್ ಮನೆಗಳು ಕಟ್ಸ್ಕೊಡ್ಬೇಕು ಅನ್ನೋದೇ ನನ್ನ ಗುರಿ. ವೆರಿ ನೈಸ್. ಬಟ್ ನೀನು ಹಾಸ್ಟೆಲ್ಗೆ ಹೋದ್ಮೇಲೆ ಸೊ ಅಲ್ಲೇ ಕಾಲೇಜ್ ಸೇರ್ಬೇಕಂತ ಅನ್ಕೊಂಡಿದ್ಯಾ? ಸ್ಟಡೀಸ್ ಮುಗಿದ್ಮೇಲೆ ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ಯಾ? ಹೌದು ಆರ್ಯ ಅವರೇ, ಒಂದು 2-3 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಮೇಡಮ್, ನಿಮ್ಗೇನು ಆಗಿಲ್ಲಲ್ಲ? ಯು ಇಡಿಯಟ್. ಸಾರಿ ಸರ್, ಅದ್ ಯಾರೋ ಅಡ್ಡ ಬಂದ್ಬಿಟ್ಟ ಸರ್. Look, Chance, now I am at 29 years old. I'm well educated. ನಂದೇ ಕಂಪ್ನಿ ಇದೆ. ನನಗೆ ಎಷ್ಟು ಇನ್ಕಮ್ ಬರುತ್ತೆ ಅಂತ ನಿನಗೆ ಆಲ್ರೆಡಿ ಅರ್ಥ ಆಗಿರುತ್ತೆ. ಬೆಂಗಳೂರಲ್ಲಿ 2-3 ಮನೆ ಇದೆ, ಕಾರ್ಸ್ ಇದೆ, ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಇವಾಗ ನಾನು ಸೆಟ್ಲ್ ಆಗ್ಬೇಕಾಗಿರೋ ಏಜ್ ಚಾಂದ್. ಏನೋ
ನಾನು 27 ಇಯರ್ಸ್ಗೆ ಮದುವೆ ಆಗ್ಬೇಕಂತ ಅನ್ಕೊಂಡಿದ್ದೆ. ಬಟ್ ನಮ್ಮಮ್ಮ ನಮ್ಮೂರ್ ಹುಡುಗಿನೇ ಮದುವೆ ಆಗ್ಬೇಕಂತ ಫೋರ್ಸ್ ಮಾಡಿದ್ರು. ಅದಕ್ಕೆ 2 ಇಯರ್ಸ್ ಹೋಯ್ತು. ನನಗೂ ನಮ್ಮೂರ್ ಹುಡುಗಿನೇ ಮದುವೆ ಆಗ್ಬೇಕು. ಯಾಕಂದ್ರೆ ನಾನು ಆಸ್ಟ್ರೇಲಿಯಾದಲ್ಲಿ ಮಿಸ್ ಮಾಡೋದು ನಮ್ಮಮ್ಮನ ಕೈ ರುಚಿ. ನಮ್ಮಮ್ಮನ ತರ ಅಡಿಗೆ ಮಾಡ್ಬೇಕಂದ್ರೆ ನಮ್ಮೂರಿನ ಹುಡುಗಿನೇ ಆಗಿರ್ಬೇಕಲ್ವಾ? ಬರೀ ಅಡಿಗೆ ಮಾಡಿದ್ರೆ ಸಾಕಾಗಲ್ಲ. ಶಿ ಮಸ್ಟ್ ಬಿ ಎಜುಕೇಟೆಡ್. ಹಾ, ನೀನು ಓದಿದ್ಯಾ? ಯಾಕಂದ್ರೆ ಆಸ್ಟ್ರೇಲಿಯಾದಲ್ಲಿ ನಮ್ ಫ್ರೆಂಡ್ಸ್ ಕೊಲೀಗ್ಸ್ ಮುಂದೆ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಪ್ರೌಡ್ ಫೀಲ್ ಆಗ್ಬೇಕಲ್ವಾ? ನೀನ್ ಅಷ್ಟು ಓದಿದ್ಯಾ, ಸಾಕು. ಇವಾಗ ನೀನ್ ಕಾಲೇಜು ವರ್ಕ್ ಅಂತ ಹೋದ್ರೆ ನಿನ್ 30 ಇಯರ್ಸ್ ಆಗಿರುತ್ತೆ. ಅವಾಗ ನೀನ್ ಮಗು ಬಗ್ಗೆ ಯೋಚನೆ ಮಾಡ್ತೀಯ. ನನಗೆ ಅವಾಗ 37 ಇಯರ್ಸ್, ಅಂಕಲ್ ಆಗಿರ್ತೀನಿ. ಅಂಕಲ್ ಆದ್ಮೇಲೆ ಮಗು ಮಾಡ್ಕೊಳ್ಳೋದು ನನಗೇನೋ ಸರಿ ಅನ್ಸಲ್ಲ. ನಾನು ಹೇಳೋದಾದ್ರೆ 29 ಇಯರ್ಸ್ಗೆ ಮದ್ವೆ, 30 ಇಯರ್ಸ್ಗೆ ಮಗು. ನೀನು ಆಸ್ಟ್ರೇಲಿಯಾ ಬಂದ್ಮೇಲೆ ನೀನ್ ಮನೆ ನೋಡ್ಕೊಳ್ಳೋದು ನಿನ್ನ ಅಲ್ಟಿಮೇಟ್ ಕೆಲಸ. ಕ್ಲೀನಿಂಗ್ ಬೇಕಾದ್ರೆ ಯಾರನ್ನಾದ್ರೂ ಮೇಡ್ನ ಇಟ್ಕೊಳ್ಳೋಣ. ಆಮೇಲೆ ನನಗೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿ ಬಡಿಸ್ಬೇಕು. ನಾನು ಆಫೀಸ್ ಹೋಗುವಾಗ ಗೇಟ್ ಹತ್ರ ಬಂದು ಬಾಯ್ ಅಂತ ಹೇಳ್ಬೇಕು. ಸಂಜೆ ಬಂದಾಗ ನೀನ್ ರೆಡಿಯಾಗಿ ಡೋರ್ ಓಪನ್ ಮಾಡಿ ನನ್ನ ವೆಲ್ಕಮ್ ಮಾಡ್ಬೇಕು. ನೆಕ್ಸ್ಟ್ ಇಯರ್ ಒಂದು ಮಗು ಆಗ್ಬೇಕು. ನಾನು, ನೀನು, ಆ ಮಗು 3 ಜನನು ಜಾಲಿಯಾಗಿ ಸೆಟ್ಲ್ ಆಗ್ಬೇಕು. ಇಷ್ಟೊಂದು ನನ್ ಕನ್ಸೇ ಇದೆ. ಇಲ್ಲಿ ನಿನ್ ಕನ್ಸಿಗೆ ಸ್ಪೇಸ್ ಇಲ್ಲ ಚಂದನ. ನೀನ್ ಯಾಕೆ ಇಷ್ಟು ಕಷ್ಟಪಟ್ಟು ಓದಿ ವರ್ಕ್ ಮಾಡ್ಬೇಕಂತ ಅನ್ಕೊಂಡಿದ್ಯಾ? ನೀನ್ ನೋಡ್ಕೊಳ್ಳೋದಕ್ಕೆ ನಾನು ಇದೀನಲ್ವಾ? ನಾನು ಇವಾಗ ಏನೇನ್ ಹೇಳಿದ್ಯಾ, ನಾವು ಮದುವೆ ಆದ್ಮೇಲೆ ನಮ್ ಲೈಫಲ್ಲಿ ಡಿಟ್ಟೋ ಹಾಗೆ ಇರುತ್ತೆ. ನಿಂಗೆ ಅರ್ಥ ಆಯ್ತಲ್ವಾ? ಎಸ್. ದಟ್ಸ್ ಕೂಲ್. ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿರುವಂಥ ವಿಭಿನ್ನವಾದ ಆರ್ಕಿಟೆಕ್ಚರ್ನ ಸ್ಟಡಿ ಮಾಡಿ ನಮ್ಮ ದೇಶಕ್ಕೆ ಬಂದು ಇಲ್ಲಿ ಪ್ರತಿಯೊಬ್ಬರಿಗೂ ಸ್ವಂತ ಮನೆ ಕಟ್ಸ್ಕೊಡ್ಬೇಕು ಅನ್ನೋದೇ ನನ್ನ ಕನಸು. ಚಂದು, ಚಂದುಮಾ, ಚಂದು, ಏನಾಯ್ತು ಮಗಳೇ? ಅಪ್ಪ, ಚಂದುಮಾ, ಸಮಾಧಾನ ಮಾಡ್ಕೊ. ಯಾಕಂತಿದ್ದ? ದಾಸು ಫೋನ್ ಮಾಡಿದ್ದ, ನೀನೇನೋ ಮದುವೆ ಆಗಲ್ಲ ಅಂತ ಹೇಳಿದಂತೆ. ಏನಮ್ಮ ಇದೆಲ್ಲ? ಸಮಾಧಾನ ಮಾಡ್ಕೊ. ಇಲ್ಲಿ ಅಪ್ಪ ಬಂದಿದ್ದಲ್ಲ, ಅಳಬಾರ್ದು. ಧೈರ್ಯವಾಗಿರು. ಏನಾಯ್ತು ಅಂತ ನನ್ನ ಹತ್ರ ಹೇಳು. ಬಾಯ್.